ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಪೊಲಿಟಿಕಲ್ ರಿಯಾಕ್ಷನ್ ಬಂದಿದೆ. ದರ್ಶನ್ ವಿಚಾರದಲ್ಲಿ ಅಪ್ಪಚ್ಚು ರಂಜನ್ ಮಾತನಾಡಿದ್ದಾರೆ. ದರ್ಶನ್ ಒಬ್ಬ ದುರಹಂಕಾರದ ವ್ಯಕ್ತಿ, ಇದೊಂದೇ ಅಲ್ಲ ಬೇರೆ ಮರ್ಡರ್ ಮಾಡಿರುವ ಸಾಧ್ಯತೆ ಇದೆ. ಒಂದು ಬಿಗ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದು. ದರ್ಶನ್ ಇದೊಂದೇ ಕೇಸ್ ಅಲ್ಲ, ಬೇರೆ ಮರ್ಡರ್ ಮಾಡಿರುವ ಸಾಧ್ಯತೆ ಇದೆ ಅಂತ ಅಪ್ಪಚ್ಚು ರಂಜನ್ ಮಾತನಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಮತ್ತೊಂದು ಕೊಲೆ ಕೇಸ್ನ ಆರೋಪ ಮಾಡ್ತಾ ಇದ್ದಾರೆ ಅಪ್ಪಚ್ಚು ರಂಜನ್. ದರ್ಶನ್ ಮ್ಯಾನೇಜರ್ ಕಣ್ಮರೆಯಾಗಿದ್ದಾರೆ. ಅವರನ್ನು ದರ್ಶನ್ ಗ್ಯಾಂಗ್ ಮರ್ಡರ್ ಮಾಡಿರುವ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ತನಿಖೆಯಾಗಬೇಕು, ಮ್ಯಾನೇಜರ್ ನಾಪತ್ತೆಯಾಗಿರುವ ಕೇಸ್ಗೆ ಅಂತ ಅಪ್ಪಚ್ಚು ರಂಜನ್ ಒತ್ತಾಯಿಸ್ತಾ ಇದ್ದಾರೆ. ನಾನು ಹೆಸರು ಹಿಡಿದು ಹೇಳ್ತೇನೆ, ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ತಾರೆ. ಆ ರೀತಿಯ ದುರಹಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡರ್ ಮಾಡಿದ್ದಾರೆ ಅಂತ. ಇದು ಫಸ್ಟ್ ಮರ್ಡರೋ ಅಲ್ಲ ಇನ್ನು ಬೇರೆ ಮರ್ಡರ್ ಆಗಿದೆಯೋ ಅದನ್ನು ಕೂಡ ಎಂಕ್ವೈರಿ ಮಾಡಬೇಕು. ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು 10 ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇವರೇ ಎಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ. ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ಬಯಲು ಹೇಳುವಂಥ ಕೆಲಸವನ್ನು ಮಾಡಬೇಕು. ಈ ಸರ್ಕಾರ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು. ದರ್ಶನ್, ನಾನು ಹೆಸರು ಹಿಡಿದು ಹೇಳ್ತೇನೆ, ಒಂದು ರೀತಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.